ಒಂಚೂರು ಬೇಗ ಮಾಡೋಣ ಪ್ಲೀಸ್ ಅಣ್ಣ, ಎಲ್ಲ ಬರೋ ಹೊತ್ತಾಯ್ತು. ಏನ್ ಮಾಡ್ತಾ ಇದ್ಯಾ ನೀನು? ಎಲ್ಲರೂ ಅವ್ರವ್ರ ಕೆಲಸನ ಮಾಡ್ತಾ ಇದ್ದಾರೆ. ನೀನು ಅರ್ಜೆಂಟ್ ಮಾಡಿದ ತಕ್ಷಣ ನಿನ್ನ ಅರ್ಜೆನ್ಸಿ ಪ್ರಕಾರ ಯಾವ ಕೆಲಸನೂ ಮುಗಿಯಲ್ಲ. ಆಗಲ್ಲ ಈ ತರ ಕೆಲಸಗಳು ಎಷ್ಟು ಮಾಡಿಲ್ಲ ನಾನು. ನಾವು ಹರಿ ಮಾಡಿದ್ರೆ ತಾನು ಅವ್ರ ಕೆಲಸ ಬೇಗ ಮಾಡೋದು ಅಂದ್ರೆ ಲೇಸಿ ಆಗ್ಬಿಡ್ತಾರೆ. ನೋಡು ಎಷ್ಟು ರೆಸ್ಪಾನ್ಸಿಬಲ್ ಆಗಿದ್ಯಾ ನೀನು. ಆದ್ರೆ ನಿನ್ನ ನಂಬಕ್ ಆಗಲ್ಲ ಕಣೋ. ನೀನೊಂಥರ ಡ್ಯೂಯಲ್ ಕ್ಯಾರೆಕ್ಟರ್ ಇದ್ದಂಗೆ. ಯಾವಾಗ ಹೇಗ್ ಚೇಂಜ್ ಆಗ್ತೀಯ ಗೊತ್ತೇ ಆಗಲ್ಲ. ಇವಾಗೇನೋ ಚೆನ್ನಾಗೇ ಇದೆಯಾ, ನಾಳೆ ಬೆಳಿಗ್ಗೆ ಯಾವ ಹೊಸ ಅವತಾರ ತೋರಿಸ್ತೀಯ ಅಂತ ಭಯ ಆಗ್ತಿದೆ. ಚಿನ್ನ ಏನ್ ಹಿಂಗಂದ್ಬಿಟ್ಟೆ? ಕೊನೆಗೂ ನಿಮ್ ಹೆಂಗಸ್ರು ಬುದ್ಧಿ ತೋರಿಸ್ಬಿಡ್ತೀರಲ್ಲ. ಹೆಂಗಸ್ರು ಬುದ್ಧಿನ ಅಂದ್ರೆ ನೀನ್ ಎಷ್ಟ್ ಜನ ಹೆಂಗಸ್ರು ನೋಡಿದ್ಯಾ? ಚಿನ್ನ ನಾನು ಅಂಕಲ್ ಹೇಳಿದ್ದು. ಮತ್ತಿನ್ ಹೇಗೆ? ಹೇಗೂ ಅಲ್ಲ, ನಾನು ಸುಮ್ಮನೆ ಜನರಲ್ ಆಗಿ ಹೇಳಿದ್ದು. ಏನೋ ಸೀಕ್ರೆಟ್ ಇಟ್ಕೊಂಡಿದ್ಯಾ ತಾನೆ? ನಂಗೆ ಗೊತ್ತಾಗ್ಲೇಬೇಕು ಇವಾಗ. ಚಿನ್ನ ನೋಡೋ, ನೀ ಆಟ ಆಡ್ಕೊಂಡು ಕುತ್ಕೊಳ್ಳೋಣ ಅಂತ ಟೈಮ್ ಇಲ್ಲ. ಇಲ್ಲಿ ಎಷ್ಟು ಕೆಲಸಗಳಿದೆ, ಕೆಲಸ ಮಾಡ್ಬೇಕು ನಾನು. ಹೋಗಿ ಸುಮ್ಮನೆ. ಸರಿ ಅದನ್ನೆಲ್ಲ ಬಿಡು, ಫಸ್ಟ್ ಹೋಗಿ ರೆಡಿ ಆಗ್ಬಾ. ರೆಡಿ ಆಗಿದ್ದೀನಲ್ಲ, ಒಂದು ಕೋಟು ಶೂ ಹಾಕೊಂಡ್ರೆ ಮುಗೀತು. ಅದನ್ನೇ ಮಾಡು. ಗೆಸ್ಟ್ ಗಳು ಬರೋ ಟೈಮ್ ಆಯ್ತು ಆಗ್ಲೇ. ಗೆಸ್ಟ್ ಬರೋ ಟೈಮ್ ಆಯ್ತು, ಅರೇಂಜ್ಮೆಂಟ್ ಆಗ್ಬೇಕು. ಚಿನ್ನ ಅರೇಂಜ್ಮೆಂಟ್ ಮಾಡ್ತಾ ಇರ್ತೀನಿ. ಹೋಗಿ ನೀನ್ ಫಸ್ಟ್ ಹೋಗು. ರೆಡಿ ಹೋಗು. ಓ ತಾರಾ, ನೀನು ಬಂದ್ಯಾ? ಬಾಬಾ ಸೆಲ್ಫಿ ತಗೋಣ. ಸರಿ ಸರಿ, ನೀವು ಒಳಗಡೆ ಹೋಗೋದು ಬಿಟ್ಟು ಇಲ್ಲೇನ್ ಮಾಡ್ತಾ ಇದ್ದೀರಾ? ಹುಡುಗಿ ಬರೋದು ನೋಡೋಣ ಅಂತ ನಿಂತಿದ್ದೀವಿ. ತಾರಾ, ನಿಂಗೊಂದು ವಿಷಯ ಗೊತ್ತಾ? ಹೊರಗಡೆ ಜನ ಸರಿ ಇಲ್ಲ. ಏನ್ ಹೇಳ್ತಿದ್ಯಾ ನೀನು? ಹೊರಗಡೆ ಜನರದು ಪಿಸು ಗುಸುಗುಸು ನೋಡು. ನಿನ್ ಮಗಳಿಗೂ ಅಳಿಯಂಗೂ ಸಂಬಂಧ ಸರಿ ಇಲ್ಲ ಅಂತ ಏನೇನೋ ಮಾತಾಡ್ಕೊಂತಿದ್ದಾರೆ. ನನಗೇನೋ ಆತರ ಅನ್ನಿಸ್ತಿಲ್ಲಪ್ಪ. ಈ ಜನ ಯಾಕೆ ಹಿಂಗ್ ಮಾತಾಡ್ತಾರೋ ಏನೋ. ಅಯ್ಯೋ, ಹೊಸ ಜೋಡಿನೇ ಬಂದ್ಬಿಟ್ರು. ಬನ್ನಿ ಬನ್ನಿ, ಒಂದ್ ಸೆಲ್ಫಿ ತಗೋಣ. ಬನ್ನಿ 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 ಬನ್ನಿ. ಬಾರಪ್ಪ ಬೇಗ. ತುಂಬಾ ಹೈಟ್ ಇದೆಯಾ? ನೀವೇ ತೆಗಿತೀರಾ ಚುರು? ಸಾಕು, ಥ್ಯಾಂಕ್ ಯು. ನನ್ನ ಹೆಸರು ಸರೋಜಾ. ಫೇಸ್ಬುಕ್ ಅಲ್ಲಿ ಸೆಲ್ಫಿ ಸರೋಜಾ ಅಂತ ಸರ್ಚ್ ಮಾಡಿದ್ರೆ ನನ್ನ ಪ್ರೊಫೈಲೇ ಸಿಗುತ್ತೆ. ಫ್ರೆಂಡ್ ರಿಕ್ವೆಸ್ಟ್ ಕಳ್ಸಿದೀನಿ, ಅಕ್ಸೆಪ್ಟ್ ಮಾಡಿ ಆಯ್ತಾ? ಆಮೇಲೆ ಈ ಫೋಟೋ ಹಾಕ್ತೀನಿ, ಟ್ಯಾಗ್ ಮಾಡ್ತೀನಿ, ರಿಮೂವ್ ಮಾಡಬೇಡಿ. ಸರಿ. ನೀನು ಅಷ್ಟೇ ಕಣಪ್ಪ. ನಂದು ಅಕೌಂಟೇ ಇಲ್ಲ, ತಲೆ ಕೆಡಿಸ್ಕೋಬೇಡಿ. ಏನಮ್ಮ ನೀನು ನಿನ್ ಗಂಡಂಗೆಲ್ಲ ಹೇಳ್ಕೊಡ್ಬೇಕು ತಾನೆ? ಊಹಾಪೋಹಗಳನ್ನು ಹರಡಬೇಡಿ. ಸುಂದರ ಜೋಡಿಗಳ ಜೊತೆ ರಸವತ್ತಾದ ಸಂಜೆ. ಸರೋಜಾ, ಏನದು? ಕ್ಯಾಪ್ಷನ್ ಕಣೆ. ಇದನ್ನ ಯಾಕೆ ಹಾಕ್ತಿದ್ದೀನಿ ಗೊತ್ತಾ? ಎಲ್ರಿಗೂ ಗೊತ್ತಾಗ್ಬೇಕು. ಅಮರ್ ಮತ್ತೆ ರಚನಾ ಮೇಲಿರೋ ರೂಮರ್ಸ್ ಎಲ್ಲ ಸುಳ್ಳು ಅಂತ ಗೊತ್ತಾಗ್ಬೇಕು. ನೋಡ್ತಾ ಇರು, ಈ ಸೆಲ್ಫಿ ಸರೋಜಾ ಸೆಲ್ಫಿ ನೋಡಿ ಡೌಟ್ ಎಲ್ಲ ಕ್ಲಿಯರ್ ಆಗಿ ಲೈಕ್ಸ್ ಮೇಲೆ ಲೈಕ್ಸ್ ಬರ್ತಾ ಹೋಗುತ್ತೆ. ಅಷ್ಟು ಬೇಗ ಒಂದು ಲೈಕ್ಸ್ ಬಂತು. ಓ ಹೌದಾ? ಹೌದು. ಎಲ್ರು ಒಂಥರ ಶಾಕ್ ಆಗ್ಬಿಡ್ತಾರೆ. ಸಂಜೆ ಅಷ್ಟೊತ್ತಿಗೆ ಇಡೀ ದೇಶಕ್ಕೆ ಗೊತ್ತಾಗುತ್ತೆ. ನೋಡ್ತಾ ಇರು. ಸರಿ ತಾರಾ, ನಾನು ಬೇರೆ ಕಡೆ ಹೋಗಿ ಸೆಲ್ಫಿ ತಗೊಂತೀನಿ, ಬರ್ತೀನಿ. ರಮೇಶ್, ರಿಷಿ ಕಂಪ್ನಿ ವಿಷಯ ಏನಾಯ್ತು? ಚಂದ್ರಕಾಂತ್ ಅವರು ಸಿಕ್ಕಿದ್ರಾ? ಚಂದ್ರಕಾಂತ್ ಸಿಕ್ಕಿದಾರಂತೆ. ಅವ್ರಿಗೆ ಟ್ರೀಟ್ಮೆಂಟ್ಗಂತ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ. ರಿಷಿ ಕಂಪ್ನಿನೂ ಹೊರಟಿದ್ದಾರೆ. ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಬಂದ್ಬಿಡ್ತಾರೆ. ಸದ್ಯ ರಮೇಶ್ ಹೇಗೋ ಸಿಕ್ಕಿದ್ರಲ್ಲ, ಅದೇ ಸಮಾಧಾನ. ಬನ್ನಿ ಮುಂದಿನ ಕೆಲಸ ನೋಡೋಣ. ಕಮಲಿ ಅವರೇ, ಯಾಕೆ ಸಪ್ಪಗಿದ್ದೀರಾ? ಅಪ್ಪ ಎಂದ ಯೋಚನೆ? ಕಮಲಿ ಅವರೇ, ಇವತ್ತು ನಮ್ಮ ಆ್ಯನಿವರ್ಸರಿ. ನೀವು ನಗ್ನಗ್ತಾ ಇದ್ರೇ ಈ ಫಂಕ್ಷನ್ಗೆ ಒಂದು ಕಳೆ. ಈ ಇವೆಂಟ್ ಮುಗ್ದಿದ ತಕ್ಷಣ ಅಪ್ಪನ ನೋಡೋದಕ್ಕೆ ಹಾಸ್ಪಿಟಲ್ಗೆ ಹೋಗೋಣ. ಸ್ಮೈಲ್. ಬನ್ನಿ ಹೋಗೋಣ.
ಬಂದ್ರ ಹಾಯ್ ಪಾ ಹಾಯ್ ಮಾ. ವೀಣಾ, ಇವನೇ ನನ್ನ ಮಗ, ಇವಳೇ ಸೊಸೆ. ಇವರಿಬ್ರ ಬಗ್ಗೆ ನಿಮಗೆ ಗೊತ್ತೇ ಇದೆ, ನಾನೇನು ಪರಿಚಯ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಲ್ವಾ? ಗೊತ್ತಿಲ್ಲದೆ ಏನು ತರ ಮೊನ್ನೆ ಮದುವೆಗೆ ಬಂದಾಗಿದೆ, ಆಗ್ಲೇ 1 ವರ್ಷ ಆಗೋಯ್ತು ನೋಡು. ನಿಜ, ಕೆಲವು ಸ್ಪೆಷಲ್ ದಿನಗಳಲ್ಲೇ ಗೊತ್ತಾಗೋದು ಮದುವೆ ಆಗಿ 1 ವರ್ಷ ಕಳೆದೇ ಹೋಯ್ತು ಅಂತ. ತಾರವ್ರೆ, ನೀವೆಲ್ಲ ವಿಷಯದಲ್ಲೂ ತುಂಬ ಶಿಸ್ತನ್ನು ಪಾಲಿಸ್ತೀರ ಅಂತ ನಮಗೆ ಗೊತ್ತು. ನಿಮ್ಮ ಸ್ಥಾನ ತುಂಬುವಂಥ ಸೊಸೆನ ಹೇಗೆ ಹುಡುಕ್ತೀರಾ ಅನ್ಕೊಂಡಿದ್ವಿ. ಕೊನೆಗೂ ನೀವು ಒಳ್ಳೆ ಸೊಸೆನೇ ಹುಡುಕಿದ್ದೀರಾ. ಅಯ್ಯೋ, ನಾವು ಹುಡುಕಿದ್ದಲ್ಲ ಸ್ವಾಮಿ, ನನ್ನ ಮಗ ಅವನಾಗೆ ಹುಡ್ಕೊಂಡಿದ್ದು. ತಾರಾ, ನೀವು ಎಷ್ಟು ಚೆನ್ನಾಗಿ ಮನೆ ಮತ್ತೆ ಕಂಪ್ನಿನ ನಿಭಾಯಿಸ್ತೀರೋ ಹಾಗೆ ಕಮ್ಲಿ ಇಡೀ ಕಾಲೇಜು ಮತ್ತೆ ಮನೆನ ನಿಭಾಯಿಸೋದು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಈಗಿನ ಕಾಲದಲ್ಲಿ ಕುಟುಂಬದ ಜೊತೆ ಹೊಂದ್ಕೊಂಡೋಗೋ ಹುಡುಗಿರು ಎಲ್ಲೂ ಸಿಗೋದಿಲ್ಲ. ಅಂಥದ್ರಲ್ಲಿ ಕಮ್ಲಿ ಕುಟುಂಬದ ಜೊತೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ, ತುಂಬಾ ಖುಷಿ ಆಗುತ್ತೆ. ಇದನ್ನೆಲ್ಲ ನೀವೇ ಹೇಳ್ಕೊಟ್ಟಿದ್ದಾ? ಇಲ್ಲ, ನನ್ನ ಸೊಸೆ ಯಾವತ್ತೂ ಮನೆ ಒಡೆಯೋ ಯೋಚನೆ ಮಾಡಲ್ಲ. ಅವಳು ಎಲ್ಲರೂ ಒಟ್ಟಿಗೆ ಖುಷಿಯಾಗಿರ್ಲಿ ಅಂತಾನೆ ಯೋಚನೆ ಮಾಡೋದು. ಎಲ್ಲದನ್ನು ನನ್ನ ಕೈನಾಗೇನಿಲ್ಲ, ಇದೆಲ್ಲದಕ್ಕೂ ಕಾರಣ ನಮ್ಮ ಅತ್ತೆ ಮನೆಯ. ಮನೆಗೆ ಬಂದಿರೋ ಸೊಸೆನ ಬರೀ ಸೊಸೆ ಅಂತ ನೋಡ್ದೆ, ತಮ್ಮ ಮಗ್ಳಂಗ್ ನೋಡ್ಕೊಂಡಾಗ ಮನೆಗೆ ಬಂದಿರೋ ಸೊಸೆನುವೆ ಆ ಮನೆನ ನಮ್ಮನೆ, ನಮ್ಮವರು ಅಂತಾನೆ ನೋಡ್ಕೊಂತಾಳೆ ಅಲ್ವಾ? ಓಕೆ ರಿಷಿ, ಕಮ್ಲಿ, ಕ್ಯಾರಿ ಆನ್. ಅನಿಕಾ, ಇದೇನಿದು ನಿನ್ನ ಅವತಾರ? ವಾವ್, ಪಾರ್ಟಿ ಅಂದ ತಕ್ಷಣ ಹರಕೆ, ಪೂಜೆ, ಮನೆ ವ್ರತ ಎಲ್ಲನೂ ಮರ್ತ್ಬಿಟ್ಯಾ? ಮತ್ತೆ ಹಳೆ ಅವತಾರಕ್ಕೆ ಬಂದಿದ್ಯಾ? ನೆಕ್ಸ್ಟ್ ಯಾವ ಗೆಟಪ್ ಬರುತ್ತೋ ಏನೋ. ರಚನಾ, ಇವತ್ತು ಫಂಕ್ಷನ್ ಅಲ್ವಾ, ನಾನು ಏನು ಕೆಲಸ ಮಾಡಲ್ಲ. ಆಕ್ಚುಲಿ ನನ್ನ ಹರಕೆ ನೆನ್ನೆನೆ ಮುಗ್ದೋಯ್ತು. ಏನನಿಕಾ, ದೇವ್ ಕೆಲಸನ ಇಷ್ಟು ಈಸಿಯಾಗಿ ಮರ್ತೋದ್ಯಾ? ನೀನು ವ್ರತನ ಎಷ್ಟು ದಿನ ಮಾಡಬೇಕು ಅಂತ ಹೇಳಿದ್ದೆ ಹೇಳು? ಅದು 2 days. 2 days-ಆ? ಅದಕ್ಕೆ ನೀನು ಎಕ್ಸಾಮ್ಸಲ್ಲಿ ಫೇಲ್ ಆಗಿರೋದು. ಅನಿಕಾ, ಟೆನ್ಷನ್ ಆಗಬೇಡ. ಆ್ಯಕ್ಚುಲಿ ನೀನು ಈ ಕಾಸ್ಟ್ಯೂಮಲ್ಲೂ ಸೇವೆ ಮಾಡೋದಕ್ಕೆ ನಾನು ನಿಂಗೆ ಒಂದು ಒಳ್ಳೆ ಐಡಿಯಾ ಕೊಡ್ತೀನಿ. ಹೇಗಿದ್ರು ಫ್ರೆಂಡ್ಸು, ರಿಲೇಟಿವ್ಸು ಎಲ್ಲ ಬರ್ತಿದಾರಲ್ವಾ, ನೀನು ಅವ್ರಿಗೆ ಜ್ಯೂಸು, ಕಾಫಿ, ಟೀ ಎಲ್ಲ ಸರ್ವ್ ಮಾಡ್ಬೋದಲ್ಲ? ವಾಟ್? ನಾನು ಜ್ಯೂಸ್ ಸರ್ವ್ ಮಾಡಬೇಕಾ? ನೀನೇ ಕೆಲಸ ಮಾಡ್ತೀನಿ ಅಂತ ಹರಕೆ ಹೊತ್ಕೊಂಡಿರೋದು ನೀನೇ ಅಲ್ವಾ? ಇಲ್ಲೂ ಕೂಡ ಊಟ ಆದ್ಮೇಲೆ ಪಾತ್ರೆ ತೊಳೆಯೋರ್ಗೆ ನೀನು ಹೆಲ್ಪ್ ಮಾಡ್ಬೋದು. ಆದ್ರೆ ಒಂದು ಅನಿಕಾ, ನೀನು ಈ ಥರ ಎಲ್ಲ ಡ್ರೆಸ್ ಮಾಡಿಕೊಂಡು ಪಾತ್ರೆ ತೊಳೆದ್ರೆ ಚೆನ್ನಾಗಿರಲ್ಲ ಅನಿಸ್ತು. ಅದಕ್ಕೆ ಜ್ಯೂಸ್ ಸರ್ವ್ ಮಾಡು ಅಂದೆ. ಆಪ್ಷನ್ ನಿನಗೆ ಬಿಟ್ಟಿದ್ದು. ಪಾತ್ರೆ ತೊಳಿತೀಯಾ ಅಥವಾ ಜ್ಯೂಸ್ ಸರ್ವ್ ಮಾಡ್ತೀಯಾ? ಬೇಡ, ನಾನು ಜ್ಯೂಸ್ ಸರ್ವ್ ಮಾಡ್ತೀನಿ. ಎಕ್ಸ್ಕ್ಯೂಸ್ ಮೀ ಬಾಯ್ಸ್. ಹಲೋ, ಏನಿದು? ನೀನೇ ಆರ್ಡರ್ ಮಾಡೋ ಥರ ಕರಿತಾ ಇದೆಯಾ? ಈಗ ನೀನು ಸರ್ವರು ಒಂದೇ ಅಲ್ವಾ? ಯಾಕಂದ್ರೆ ನೀವಿಬ್ರು ಮಾಡೋ ಕೆಲಸ ಒಂದೇ ತಾನೆ. ರಚನಾ, ನಾನಿವತ್ತು ಸರ್ವ್ ಮಾಡಲೇಬೇಕಾ? ಇವತ್ತು ಒಂದಿನ ಸ್ಕಿಪ್ ಮಾಡಿಬಿಟ್ಟು ನಾಳೆಯಿಂದ 3 days ಮಾಡೋಕ್ಕಾಗಲ್ವಾ? ಮಾಡ್ಬೋದು, ಆದ್ರೆ ದೇವ್ರು ಕೂಡ ಇವಳನ್ನ ಈ ವರ್ಷ ಪಾಸ್ ಮಾಡೋದು ಬೇಡ, ಮುಂದಿನ ವರ್ಷ ಪಾಸ್ ಮಾಡೋಣ ಅಂತ ಅನ್ಕೊಂಡ್ರೆ ಏನ್ ಮಾಡ್ತೀಯಾ? ದೇವ್ ಯಾವತ್ತು ನನ್ಗೋಸ್ಕರ ಹರಕೆ ಹೊತ್ಕೊಳ್ಳಿ ಅಂತ ಹೇಳಲ್ಲ. ಆದ್ರೆ ಹರಕೆ ಹೊತ್ಕೊಂಡ್ಮೇಲೆ ಅರ್ಧದಲ್ಲೇ ಬಿಟ್ರೆ ಏನಾಗುತ್ತೋ ಹೇಳಕ್ಕಾಗಲ್ಲ. ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯೋಚನೆ ಮಾಡು ಅನಿಕಾ.